ಪವಿತ್ರ ಹಿಂದೆ ನಿಂತಿದ್ದಾರೆ ದರ್ಶನ್. 2 ತಿಂಗಳ ಬಳಿಕ ದರ್ಶನ್ ಮತ್ತು ಪವಿತ್ರ ಮುಖಾಮುಖಿಯಾಗಿದ್ದಾರೆ. ದರ್ಶನ್ ಮಾತನಾಡಿಸಲು ಈ ಸಂದರ್ಭದಲ್ಲೂ ಪವಿತ್ರ ಪ್ರಯತ್ನಿಸಿದ್ದಾರೆ ಅಂತ ಗೊತ್ತಾಗ್ತಿದೆ. ಕೋರ್ಟ್ ಹಾಲ್ನಲ್ಲಿ ಪವಿತ್ರ ಹಿಂದೆ ದರ್ಶನ್ ನಿಂತಿದ್ದಾರೆ. ದರ್ಶನ್ಗೆ ಮುಂದೆ ಬರುವಂತೆ ಪವಿತ್ರ ಸನ್ನೆ ಮಾಡಿ ಅವ್ರಿಗೆ ಅವಕಾಶವನ್ನ ಮಾಡಿಕೊಡ್ತಾರೆ ಮುಂದೆ ಹೋಗ್ಲಿಕ್ಕೆ. ಸೊ ಅದಾದ್ಮೇಲೆ ಅವರು ಹೇಳಿದ ಮೇಲೆ ಇವರು ಕೂಡ ಮುಂದಕ್ಕೆ ಹೋಗ್ತಾರೆ. ಅಲ್ಲೂ ಪವಿತ್ರ ಸಾಧ್ಯ ಆದ್ರೆ ಮಾತನಾಡಿಸೋಣ ಅಂತ, ಯಾಕಂದ್ರೆ ಇಲ್ಲಿಯವರೆಗೂ ಯಾವ ಆರೋಪಿಗಳು ಮುಖತಃ ಭೇಟಿ ಮಾಡಿಲ್ಲ, ಮಾತನಾಡಿಲ್ಲ ಜೈಲಿಗೆ ಹೋದ ನಂತರದಲ್ಲಿ. ಹಾಗಾಗಿ ಮಾತಾಡುವಂತಹ ಪ್ರಯತ್ನವನ್ನ ಅಲ್ಲಿ ಮಾಡಿದ್ದಾರೆ. ಅವಕಾಶ ಆಗಿದೆಯೋ, ಅದಕ್ಕೆ ಇವರೇನಾದ್ರೂ ಮಾತಾಡಿ ಅವರಿಂದ ಏನಾದರೂ ರಿಯಾಕ್ಷನ್ ಸಿಕ್ಕಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ. ಎಲ್ಲರೂ ಅವರವರ ಟೆನ್ಷನ್ನಲ್ಲಿ ಇರೋದ್ರಿಂದ ಯಾರ ಬಗ್ಗೆನೂ ಯಾರು ತಲೆ ಕೆಡಿಸ್ಕೊಳ್ಳುವಂಥ ಹಂತದಲ್ಲಿ ಈ ಕ್ಷಣದಲ್ಲಿ ಅವ್ರು ಇರಲ್ಲ ಅಂತ ಕೂಡ ಕಾಣಿಸುತ್ತೆ. ಕೋರ್ಟ್ ಹಾಲ್ನಲ್ಲಿ ಪವಿತ್ರ ಹಿಂದೆ ದರ್ಶನ್ ನಿಂತಿದ್ದಾರೆ. ಸೀರೀಸ್ ಪ್ರಕಾರವಾಗಿ 1ರಿಂದ 17ರವರೆಗೂ ಒಬ್ಬರ ಹಿಂದೆ ಒಬ್ಬರು ಸಾಲಾಗಿ ನಿಲ್ಲಿ ಅಂತ ಹೇಳಿದ್ರು. ಅದರಂತೆ ಅವ್ರುಗಳೆಲ್ಲ ನಿಂತ್ಕೊಂಡಿದ್ರು. ಪವಿತ್ರ ಮುಂದೆ ಇದ್ದವರು ದರ್ಶನ್ ಜಾಗ ಮಾಡಿಕೊಟ್ಟು ಮುಂದಕ್ಕೆ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ರು. ಆಮೇಲೆ ಮಾತಾಡ್ಸೋದಕ್ಕೂ ಕೂಡ ಟ್ರೈ ಮಾಡಿದ್ರಂತೆ. ಸೊ 2 ತಿಂಗಳ ನಂತರದಲ್ಲಿ ಅವರಿಗೆ ಮಾತಾಡ್ಸೋದಕ್ಕೆ ಮುಖಾಮುಖಿ ಸಿಕ್ಕಿರೋದ್ರಿಂದ ಏನಾದರೂ ಮಾತಾಡಬಹುದೇನೋ ಅನ್ನುವಂತಹ ತವಕ ಆಕಿಯದ್ದು. ಸೊ ಹಾಗಾಗಿ ಪ್ರಯತ್ನ ನಡೆಸಿದ್ದಾರೆ. ಇದಕ್ಕೆ ದರ್ಶನಿಂದ ಏನು ರಿಯಾಕ್ಷನ್ ಬಂತು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ದರ್ಶನ್ಗೆ ಮುಂದೆ ಹೋಗೋದಕ್ಕೆ ಹೇಳಿದಾಗ ದರ್ಶನ್ ಮುಂದಕ್ಕೆ ಹೋಗಿದ್ದಾರೆ ಪವಿತ್ರ ಹೇಳಿದ ನಂತರದಲ್ಲಿ. ಪವಿತ್ರ ಮಾತಿನಂತೆ ಮುಂದೆ ದರ್ಶನ್ ಹೋಗಿ ನಿಂತ್ಕೊಂಡ್ರು, ಅವರ ಹಿಂದೆ ಪವಿತ್ರ ಗೌಡ ನಿಂತ್ಕೊಂಡ್ರು. ಆಮೇಲೆ ದರ್ಶನ್ ಮಾತನಾಡಿಸೋದಕ್ಕೆ ಪವಿತ್ರ ಎಂದಿನಂತೆ ಈ ಹಿಂದೆನೂ ನಾವು ನೋಡಿದ್ವಿ ಅಲ್ಲ, ಯಾವಾಗ ಅವರು ಬೇಲ್ ಅಪ್ಲೈ ಮಾಡಿದಾಗ ಅವರು ಕೋರ್ಟ್ ಹಾಲ್ಗೆ ಕರ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಮಾತನಾಡಿಸ್ಲಿಕ್ಕೆ ತವಕಿಸ್ತಾ ಇದ್ರು, ಹಾಗೆ ಆಗಿದೆ.